ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಮಂದಾರ್ತಿಯ ಸುಜಾತರವರು ಮಲ್ಲಿಗೆ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದರು. ಇಂದಿನ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದು ಇಲ್ಲಿರುವಂತಹ ಮಲ್ಲಿಗೆ ಕಟ್ಟೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಲ್ಲಿಗೆ ಗಿಡಗಳು ತುಂಬಾ ಕೊಬ್ಬಿದಾಗ ನಾವು ಎಲೆಗಳನ್ನ ಮಳೆಗಾಲದಲ್ಲಿ ಗೆಲ್ಲುಗಳನ್ನ ಕೆಳಗಡೆ ಹೋಗ್ಲಿಕ್ಕೆ ಬಿಡಬಾರ್ದು. ಇದನ್ನ ಕಟಿಂಗ್ ಮಾಡ್ತಾ ಪ್ರೂನಿಂಗ್ ಮಾಡ್ತಾ ಇರ್ಬೇಕು. ಮಾಡಿದಾಗ ಗಿಡಗಳು ತುಂಬಾ ಚೆಂದಾಗಿ ಬರ್ತದೆ, ಮತ್ತೆ ಲೈಫ್ ಟೈಮ್ ಜಾಸ್ತಿ ಆಗ್ತದೆ ಅದ್ರದ್ದು. ಇಲ್ಲ ಅಂತೇಳಿ ಹೇಳಿದ್ರೆ ಗಿಡಗಳಿಗೆ ಕೊಳೆ ಬಂದು ಗಿಡಗಳು ಸತ್ತು ಹೋಗುವ ಚಾನ್ಸಸ್ ಮತ್ತೆ ರೋಗಗಳು ಅಟ್ಯಾಕ್ ಆಗುವ ಚಾನ್ಸಸ್ಗಳು ಸಹ ಇರ್ತದೆ. ಇಲ್ಲಿ ಎಷ್ಟು ಗಿಡ ಇದೆ ನಿಮ್ದು? ಇಲ್ಲಿ ಒಂದು 70 ಪ್ಲಾಂಟ್ಸ್ ಉಂಟು. 70 ಪ್ಲಾಂಟ್ ಅಂದ್ರೆ ನೀವು ಇಳಿಜಾರಲ್ಲಿ ನಟ್ಟಿದ್ರಲ್ವಾ? ಇಳಿಜಾರಲ್ಲಿ ನೆಡಬೇಕು ಮಲ್ಲಿಗೆ ಗಿಡಗಳನ್ನು, ನೀರು ನಿಲ್ಬಾರ್ದು, ಒಂದೇ ತೋಡು ಮಾಡಿಡ್ಬೇಕು ಅದಕ್ಕೆ. ಹಾಗೆ ಈ ರೀತಿಯಾಗಿ ಇಳಿಜಾರಲ್ಲಿ ನಟ್ರೆ ಒಳ್ಳೇದಲ್ವಾ? ಹೌದು, ಇಳಿಜಾರದಲ್ಲಿ ತೋಡೆಲ್ಲ ಮಾಡಿ ಇಡ್ಬೇಕು ಕರೆಕ್ಟ್ ಆಗಿ. ಮತ್ತೆ ಗಿಡಗಳನ್ನು ಚೆಂದಾಗಿ ಪ್ರೂನಿಂಗ್ ಮಾಡ್ಬೇಕು. ಇದು ಪ್ರೂನಿಂಗ್ ಮಾಡ್ಲಿಲ್ಲ, ಇನ್ನೀಗ ಪ್ರೂನಿಂಗ್ ಮಾಡ್ಬೇಕು. ಅಲ್ಲಿ ಹೇಗೆ ಗಿಡಗಳನ್ನ ಪ್ರೂನಿಂಗ್ ಮಾಡಿದೀವಿ ನೋಡಿದ್ರಲ್ಲ, ಅದೇ ರೀತಿ ಈ ಗಿಡಗಳನ್ನ ಸಹ ಪ್ರೂನಿಂಗ್ ಮಾಡ್ಬೇಕು. ಜೋರು ಮಳೆ ಬರುವಾಗ ಪ್ರೂನಿಂಗ್ ಮಾಡಬಾರ್ದು. ಮಳೆ ಕಮ್ಮಿ ಇದ್ದಾಗ ಪ್ರೂನಿಂಗ್ ಮಾಡಿ ಯಾವ್ದಾದ್ರು ಫಂಗಿಸೈಡ್ ಅನ್ನ ಹೊಡೆದು ಬಿಡ್ಬೇಕು. ಫಂಗಸ್ ಆಗ್ಬಾರ್ದು. ಅದ್ರ ಸ್ಟೆಮ್ ಒಳಗಡೆ ನೀರು ಹೋದ್ರೆ ಗಿಡಕ್ಕೆ ಕೊಳೆ ಬರ್ತದೆ. ಆ ರೀತಿ ಎಲ್ಲ ಮಾಡಬಾರ್ದು. ಚಂದ ಮಾಡಿ ಫಂಗಿಸೈಡ್ ಎಲ್ಲ ಹೊಡೆದು ರೆಡಿ ಮಾಡಿ ಇಟ್ಕೊಳ್ಬೇಕು ಗಿಡ. ನೋಡಿ, ಇದು ಮಲ್ಲಿಗೆ ಗಿಡ. ಇದು ಒಂದು 2 ವರ್ಷದ ಮಲ್ಲಿಗೆ ಗಿಡ. ಇದಕ್ಕೆ ನಾನು ಸಾಧಾರಣ 1500 ಇಂದ 600 ವರೆಗೆ ಚಾರ್ಜ್ ಮಾಡ್ತೇನೆ. ಇದು ರೆಡಿ ಪ್ಲಾಂಟ್. ಇದು ನಿಮ್ಗೆ ಹೂ ಕೊಯ್ದು ಡೈರೆಕ್ಟ್ ನೀವು ಸೇಲ್ ಮಾಡ್ಬೋದು. ಈಗ ಮಳೆಗಾಲ ಆಗಿರೋದ್ರಿಂದ ಈಗ ಹೂ ಕಮ್ಮಿ ಉಂಟು, ಇದ್ರಲ್ಲಿ ಹೂ ಇಲ್ಲ. ಇನ್ನೀಗ ನೆಕ್ಸ್ಟ್ ಹೂ ಬರ್ತದೆ. ಕೂಡ ಸೇಲಿಗೆ ಇರುವಂತಹ ಎಲ್ಲದೂ ಸೇಲಿಗೆ ಇರುವಂತಹ ಗಿಡಗಳು. ದೊಡ್ಡ ಮಲ್ಲಿಗೆ ಗಿಡಗಳಲ್ಲದೆ ಬೇರೆ ಬೇರೆ ಬೆಲೆಯ ಚಿಕ್ಕ ಚಿಕ್ಕ ಮಲ್ಲಿಗೆ ಗಿಡಗಳು ಕೂಡ ಇಲ್ಲಿ ದೊರೆಯುತ್ತದೆ. ಈಗ ನಾವು ಇಲ್ಲಿರುವಂತಹ ಮಲ್ಲಿಗೆ ಕಟ್ಟೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ಇಲ್ಲಿ ಕಟ್ಟೆಯ ಒಂದು ವ್ಯವಹಾರ ನಡೀತಾ ಇದೆ, ಅಂದ್ರೆ ಮಲ್ಲಿಗೆಯ ಕಟ್ಟೆ ಅಂತ ಹೇಳ್ತಾರೆ ಅಲ್ವಾ? ಇಲ್ಲಿ ಎಷ್ಟು ಮನೆಗಳಿಂದ ಮಲ್ಲಿಗೆ ಹೂ ಬರ್ತದೆ ಸರ್? ಸಾಧಾರಣ ಇಲ್ಲಿ ಆಸ್ಪಾಸಲ್ಲಿ ಒಂದು 75-80 ಮನೆಗಳಿಂದ. 80 ಮನೆ. ಹಾಗೆ ನಿಮ್ದು ಬೇರೆ ಬ್ರಾಂಚ್ ಕೂಡ ಇದೆ ಅಂತ ಹೇಳಿ? ಹೌದು, ಕೊಕ್ಕಣೆಯಲ್ಲಿ ಉಂಟು, ಗೋಣಿಯಲ್ಲಿ ಉಂಟು. ಹಾಗೆ ಇಲ್ಲಿ ಎಷ್ಟು ಗಂಟೆಗೆ ಪ್ರಾರಂಭವಾಗ್ತದೆ? ಇಲ್ಲಿ 9:30ಗೆ ಸ್ಟಾರ್ಟ್ ಆಗುತ್ತೆ. 9:30ಯಿಂದ ಲಾಸ್ಟ್ 10:30 ತನಕ. 10:30. ಹಾಗೆ ರೇಟ್ ಹೇಗೆ ನಿಮ್ದು? ಪೇಪರ್ ಅಲ್ಲಿ ಬರ್ತದೆ, ಅದೇ ರೇಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ? ಹಾಗೆ ಸಾಧಾರಣ ಎಷ್ಟು ಅಟ್ಟೆಯ ತನಕ ಇಲ್ಲಿ ಮಲ್ಲಿಗೆ ಬರ್ತದೆ? ಟೋಟಲ್ ಒಂದು 80ರಿಂದ 100 ಅಟ್ಟೆವರೆಗೆ. 100 ಅಟ್ಟೆ ತನಕ. ಅವರು ತಂದಂತಹ ಮಲ್ಲಿಗೆಯನ್ನು ನೀವು ಪುನಃ ಸೆಟ್ ಮಾಡ್ಲಿಕ್ಕೆ ಇರ್ತದಲ್ಲ? ಸೆಟ್ ಮಾಡಿ ಒಟ್ಟಿಗೆ ಕಳಿಸುವಂತದ್ದು. ನೀವು ಯಾವೂರಿಗೆ ಅಂದ್ರೆ ಉಡುಪಿಗೆ ಉಡುಪಿಗೆ ಆದಿಶಕ್ತಿ, ಅಲ್ಲಿಂದ ಮೇಲೆ ಮೂವ್ ಮಾಡ್ತಾರೆ. ನಮ್ಗೆ ಪೇಮೆಂಟ್ ಅಲ್ಲಿ ಶಂಕರಪುರದಿಂದ. ಶಂಕರಪುರ, ಬಂಟಕಲ್ಲು. ಸಾರಿ, ಅಲ್ಲಿಂದ ಬರ್ತದೆ. ಹಾಗೆ ವಾರಕ್ಕೊಮ್ಮೆ ಪೇಮೆಂಟ್. ಎಲ್ಲ ಯಾರೆಲ್ಲ ತಂದು ಕೊಡ್ತಾರೆ ಅವರಿಗೆ ವಾರಕ್ಕೊಮ್ಮೆ ಪೇಮೆಂಟ್ ಇರ್ತದೆ. ಹಾಗೆ ಅವರು ಇಲ್ಲಿ ಹೆಸರೆಲ್ಲ ಬರ್ದಿರ್ತಾರೆ ಅಲ್ವಾ? ಇದ್ರ ಮೇಲೆ ಬರ್ದಿರ್ತಾರೆ. ಇದು ನೋಡುವಾಗ ಖುಷಿ ಆಗ್ತದೆ. ಒಂದು ನಿಮ್ದು ಒಂದು ಇದು ಉಂಟಲ್ಲ, ಅಂದ್ರೆ ಪುನಃ ಪೇಪರ್ ಅಲ್ಲಿ ಅವರು ಬರಿಬೇಕಂತ ಇಲ್ಲ, ಬಾಳೆ ಎಲೆ ಮೇಲೆ ಅವರು ಬರ್ದು ತರ್ತಾರೆ. ಹಾಗೆ ನೀವು ಇದರಲ್ಲಿ ಎಂಟ್ರಿ ಮಾಡ್ತೀರಾ ಅಲ್ವಾ? ಇದು ಸಾಧಾರಣ ಎಷ್ಟು ವರ್ಷದಿಂದ ನಡೀತಾ ಇದೆ? ಇದು 5 ವರ್ಷದಿಂದ ನಡೀತಾ ಇದೆ. ನೀವೇ ಇದ್ದೀರಾ 5 ವರ್ಷದಿಂದಲೂ? ಹೌದು, ನೋಡಿ ಅಲ್ಲಿ ನಮ್ಗೆ ಪೇಮೆಂಟ್ ಮಾಡುವುದೆಲ್ಲ ಇದಕ್ಕೆ ಜೀವನ್ ಕುಮಾರ್ ಅಂತ ಇದ್ದಾರೆ, ಬರ್ಲಿಲ್ಲ ಅಂತ ಲೇಟ್ ಆಗ್ತದೆ. ಅವರು ಇರ್ತಾರೆ. ನಿಮ್ಗೆ ಹೇಗೆ ಇದರಲ್ಲಿ ಖುಷಿ ಉಂಟಾ? ಖುಷಿ ಉಂಟು, ಇದರಲ್ಲಿ ಏನು ನಷ್ಟ ಇಲ್ಲ. ಹೌದು, ಬೇರೆ ಎಲ್ಲ ಮಾಡಿದ್ರೆ ನಷ್ಟ ಆಗುದು. ಅಂದ್ರೆ ಕೆಲವೊಮ್ಮೆ ರೇಟ್ ಕಡಿಮೆ ಇರ್ತದೆ, 150-200 ಆದ್ರೆ ತುಂಬಾ ಲಾಸ್ ಆಗ್ತದೆ. ನಿಮ್ಗೂ ಲಾಸ್ ಆಗ್ತದೆ. ಅಂದ್ರೆ ನಿಮ್ಗೂ ಕಮಿಷನ್ ಸ್ವಲ್ಪ ಕಡಿಮೆ ಬರ್ತದೆ ಅಂತನಾ? ಹಾಗೆ ಇಲ್ಲ, ಅಂತದೇನಿಲ್ಲ. ಕಟ್ಟೆ ಚಾರ್ಜ್ ಅಂತ ಸಮ್ ಪರ್ಸೆಂಟೇಜ್ ತಗೊಳ್ತಾರೆ ಅಷ್ಟೇ. ಅಷ್ಟೇ, ಬೇರೆ ಏನಿಲ್ಲ. ಹಾಗೆ ಅಲ್ವಾ? ರೇಟ್ ಜಾಸ್ತಿ ಇದ್ರೆ ಒಳ್ಳೇದು ನಿಮ್ಗೆ. ಜಾಸ್ತಿ ಇದ್ರೆ ತುಂಬಾ ಖುಷಿ ಆಗ್ತದೆ ಅಲ್ವಾ? ಯಾರಿಗಾದ್ರೂ ಅಷ್ಟೇ ಅಲ್ಲ ಸಮಸ್ಯೆ. ಹೌದೌದು, ಅದೇ. ನಿಮ್ದು ಮಲ್ಲಿಗೆ ಗಿಡ ಎಲ್ಲ ಉಂಟಾ? ಹೌದು. ಎಲ್ಲಿ? ಜಾನವರಕಟ್ಟೆ ಅಲ್ಲಿ ಯಾರು ತೆಗೆದು ಕಟ್ಟುವುದೇ ಅಲ್ಲ? ನೀವೇ ಕಟ್ಟಿ ಮತ್ತೆ ಇಲ್ಲಿ ತರ್ತೀರಾ ಅಲ್ವಾ? ಜಾಸ್ತಿ ಇದೆ. ಇದು ಹೂ ಮೊಗ್ಗು ಕೊಯ್ದು ಹೊರಗಡೆ ಕೊಡ್ತೇವೆ, ಆಮೇಲೆ ನಾವು ತರಲಿಕ್ಕೆ ಕೊಡ್ತೇವೆ. ಎಷ್ಟು ಗಿಡ ಇದೆ ಸರ್ ನಿಮ್ಮ? 120 ಗಿಡ ಉಂಟು. ಹಾಗೆ ಅಲ್ವಾ? ನಿಮ್ಗೆ ಮಲ್ಲಿಗೆ ಕೃಷಿಯಲ್ಲಿ ಎಷ್ಟು ಖುಷಿ ಉಂಟಾ? ಹೇಗೆ ಖುಷಿ ಉಂಟು. ಕಷ್ಟ ಅಂತ ಅನಿಸ್ತದ? ಹೇಗೆ ಕಷ್ಟ ಅಂತದೆ, ನಷ್ಟ ಆಗುದಿಲ್ಲ. ಹೌದು, ತುಂಬಾ ಕಷ್ಟಪಟ್ಟು ಮಾಡ್ಬೇಕು, ಶ್ರಮ ಪಟ್ಟು ಮಾಡ್ಬೇಕಲ್ವಾ? ಬೇಗ ಹೇಳ್ಬೇಕು, ಕೊಯ್ಲಿಕ್ಕೆಲ್ಲ ತುಂಬಾ. ಹೌದು,
ಈಗ ಹೇಗೆ ಈಗ ಮಳೆಗಾಲದಲ್ಲಿ ಎಷ್ಟು ಉಂಟು? ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತದೆ ಹೂ. ಕಡಿಮೆ. ಇಲ್ಲೀಗ ನೀವು ಕಟ್ಟೆ ಅಂತ ಮಾಡಿದ್ರಿ, ಇಲ್ಲಿ ಹೇಗೆ ಉಂಟು ಮಲ್ಲಿಗೆಯ ಒಂದು ಪ್ರಮಾಣ? ಇಲ್ಲಿ ಒಂದು 30% ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ ಅಲ್ವಾ? ಈಗ ಏಪ್ರಿಲ್ ಅಲ್ಲಿ ಹೈಯೆಸ್ಟ್ ಬರ್ತದ? ಇರ್ತದೆ. ಹಾ ಹಾ, ರೇಟ್ ಇರುವುದಿಲ್ಲ ತುಂಬಾ. ಹೌದು, ಅಂದ್ರೆ ಹೈಯೆಸ್ಟ್ ಬರುವಂತಹದ್ದು ಒಂದು ಏಪ್ರಿಲ್ ತಿಂಗಳಲ್ಲಿ ಅಂತ ಹೇಳ್ಬೋದಲ್ವಾ? ಹೌದು. ಹಾ ಹಾ. ಮತ್ತೆ ಈಗ ಮಳೆಗಾಲದ ನಂತರ ಪುನಃ ಯಾವಾಗ ಹೆಚ್ಚಾಗ್ತದೆ? ಜೂನ್ ನವರಾತ್ರಿ ಟೈಮಲ್ಲಿ ಹಾ, ನವರಾತ್ರಿಯಲ್ಲಿ ಹೂ ಪುನಃ ಜಾಸ್ತಿ ಆಗ್ತದೆ. ಹಾಗೆ ಆವಾಗ ರೇಟ್ ಒಳ್ಳೇದಿರ್ತದೆ. ಹೌದು. ಹೂ ಕಡಿಮೆ ಇದ್ರು ಹಾ ಹಾ, ರೇಟ್ ಒಳ್ಳೇದಿರ್ತದೆ. ಒಳ್ಳೆ ರೇಟ್ ಇರ್ತದೆ. ಹಾ ಹಾ, ಥ್ಯಾಂಕ್ ಯು ಸರ್. ಇವನ ಹೆಸರು ಜೀವನ್ ಪೂಜಾರಿ ಅಂತ. ಇವನು ಬೈದಪಟ್ಟಿನ ಹುಡುಗ. ನಮ್ಮ ಎಲ್ಲ ಮಲ್ಲಿಗೆ ಬೆಳೆಗಾರರ ಹೂಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಶಂಕರ್ಪುರಕ್ಕೆ ಕಳಿಸುವಂತಹ ವ್ಯವಸ್ಥೆ ಮಾಡ್ತಾನೆ. ವಾರಕ್ಕೆ ರೈತರಿಗೆ ಒಳ್ಳೆ ಪೇಮೆಂಟ್ ಮಾಡ್ತಾನೆ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಎಲ್ಲ ಜನರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ದಾನೆ. ಸ್ವಲ್ಪ ಸಮಾಜ ಸೇವೆ ಮಾಡೋದು ಒಂದು ಹಾಬಿ. ಮತ್ತೆ ಅವನು ಮಾತಾಡ್ತಾನೆ ಅವನ ಬಗ್ಗೆ. ನೀವು ಈ ಕಟ್ಟೆಯನ್ನ ಪ್ರಾರಂಭಿಸುವಾಗ ಅಂದ್ರೆ ಎಷ್ಟು ಜನ ಒಟ್ಟಿಗೆ ಸೇರಿ ಮಾಡಿದ್ದು? 5 ಜನ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಒಂದು 10 ಜನ ಆಯ್ತು, ಆಮೇಲೆ ಜಾಸ್ತಿ ಆಗ್ತಾ ಹೋಯ್ತು. ಅಂದ್ರೆ ಯಾರೆಲ್ಲ ಕೃಷಿಕರಿದ್ದಾರೆ ಅವರೆಲ್ಲ ಒಟ್ಟಿಗೆ ಆಗಿ ಈ ಕಟ್ಟೆಯನ್ನು ಮಾಡ್ತಾ ಇದ್ದೀರಾ? ಹೇಗೆ? ಅವತ್ತು ಮೀಟಿಂಗ್ ಇತ್ತು ಇಲ್ಲಿ. ರಾಮಕೃಷ್ಣ ಶರ್ಮಾ ಉಡುಪಿ ಜಿಲ್ಲಾ ಕೃಷಿ ಸಂಘದ ಅಧ್ಯಕ್ಷರು ಬಂದಿದ್ರು. ಅವರಿಗೆ ಕೃಷಿ ಹೇಗೆ ಬೆಳಿಬೇಕಂತೆಲ್ಲ ಮಾಹಿತಿ ಕೊಟ್ಟಿದ್ರು. ಆಗ ನಮ್ಗೆ ರೇಟ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಒಂದು ಅವ್ರ ಮೆನ್ಷನ್ ಮಾಡಿದ್ಮೇಲೆ ಒಂದು ಡೈರೆಕ್ಷನ್ ಕೊಟ್ಟರು. ಬಂಟಕಲ್ಲಿಗೆ ಹೋಗಿ ಅಲ್ಲೊಂದು ಮಾತಾಡಿ ಕೊಟ್ರ. ಆದ್ಮೇಲೆ ನಮ್ಗೆ ಒಳ್ಳೆ ರೇಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕಟ್ಟೆ ಸ್ಟಾರ್ಟ್ ಮಾಡ್ತು. ನಂಗೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ನಂಗೆ ಕೊಟ್ರು. ಮೇಂಟೆನೆನ್ಸ್ ಮಾಡ್ತಾ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಕೊಕ್ಕರ್ಣಲ್ಲಿ ಒಂದು ಬ್ರಾಂಚ್ ಆಯ್ತು, ಗೋಳಿ ಅಂಗಡಿಯಲ್ಲಿ ಒಂದು, ಮತ್ತೆ ಬಿಲ್ಲಾಡಿ ಇವ್ರು ಮೇಂಟೈನ್ ಮಾಡ್ತಾರೆ. ಈಗ ಫ್ರೀ ಇದ್ದಾಗ ಇಲ್ಲೂ ಬರ್ತಾರೆ. ಹಾಗೆ ಬಿಲ್ಲಾಡಿ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಬಿಲ್ಲಾಡಿ ಅಲ್ಲಿ ಒಂದು 10 ಬೆಳೆಗಾರರು ಇದ್ದಾರೆ. ಅಲ್ಲಿದೆಲ್ಲ ಕಟ್ಟಿ ಡೈರೆಕ್ಟ್ ಬಸ್ಸಿಗೆ ಹೋಗ್ತದೆ. ಹಾಗೆ ಎಲ್ಲ ಒಟ್ಟಿಗೆ ಹಾಕಿ ಕಳಿಸ್ತೀರಾ ನೀವು ಬೇರೆ ಬೇರೆ ಕಡೆ? ಗೋಳಿ ಅಂಗಡಿ ಡೈರೆಕ್ಟ್ ಹೋಗ್ತದೆ. ಕೊಕ್ಕರ್ಣಿ ಅಂದ್ರೆ ಅದೆಲ್ಲವೂ ಕೂಡ ನಿಮ್ದೇ ಒಂದು ಬ್ರಾಂಚ್ ಅಂತ ನೀವೇ ಮಾಡಿಸಿದ್ದು ಅಂತ ಹೇಳ್ಬೋದಲ್ವಾ? ಎಷ್ಟು ವರ್ಷದಿಂದ ಇದು ಕಟ್ಟೆ ಅಂತ ನಡೀತಾ ಇದೆ? 5 ವರ್ಷ ಆಯ್ತು. ಇಲ್ಲಿ 5 ವರ್ಷದಿಂದ ನಡೀತಾ ಇದೆ. ಬೇರೆ ಬೇರೆ ಕಡೆ ಎಲ್ಲ ಕೊಕ್ಕರ್ಣಿ ಎಲ್ಲ ನಿಧಾನ ಅಷ್ಟೇ, ಒಂದು 2 ವರ್ಷ 3 ವರ್ಷ. ಬಿಲ್ಲಾಡಿದೆಲ್ಲ ಒಬ್ರೊಬ್ರು ಇಲ್ಲಿಗೆ ಬರ್ತಾ ಇತ್ತು. ಈಗ ಅಲ್ಲಿ ಕಟ್ಟೆ ತರ ದೂರ ಆಗ್ತದೆ ಅಂತ ಅಲ್ಲಿ ಹತ್ರ ಮಾಡಿದ್ರಿ ಅಲ್ವಾ? ಈ ಒಂದು ಕೆಲಸ ಹೇಗೆ ಅನಿಸ್ತದೆ ನಿಮ್ಗೆ? ಖುಷಿ ಆಗ್ತದ? ಕಷ್ಟ ಆಯ್ತಾ? ನಮ್ ಮೈನಸ್ ಆಗ್ತಾ ಹೋಯ್ತು, ಲಾಸೆ. ಬಸ್ಸಿ ಕೊಡ್ಬೇಕು, ಇಲ್ಲಿ ಬಂದು ಅರ್ಧ ದಿನ ಇರ್ಬೇಕು, 5-10 ಜನ ಇದ್ದಿದ್ದಲ್ಲ. ಹೌದು. ಆಮೇಲೆ ನಮ್ಗೆ ಆಟೋಮೆಟಿಕ್ ಆರ್ಡರ್ ಬರ್ಲಿಕ್ಕೆ ಶುರು ಆಯ್ತು. ಅದರಲ್ಲೆಲ್ಲ ಪ್ಲಸ್ ಆಯ್ತು. ನಾನು ಹೂವಿನ ಅಂಗಡಿ ಸಹ ಉಂಟು, ಅದು ನಂಗೆ ಪ್ಲಸ್ ಪಾಯಿಂಟ್ ಆಯ್ತು. ಮಧ್ಯಾಹ್ನ ನಂತರ ಬಂದದೆಲ್ಲ ನಾನು ಸೇಲಿಗೆ ಇಟ್ಕೊಳ್ತೆ, ಬೆಳಿಗ್ಗೆ ಬಂದದೆಲ್ಲ ಅಲ್ಲಿ ಕಳಿಸ್ತೇನೆ. ಹಾಗೆ ಆ ತರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಜನರನ್ನ ಕನ್ವಿನ್ಸ್ ಮಾಡ್ಬೇಕು 10:30 ಒಳಗೆ ಕಳಿಸ್ಬೇಕು ಅಂತ, ಅವ್ರಿಗೆ ಹೇಗೆ ಹೇಳ್ತೀರಾ ಅಂತ? ಅಂದರೆ 10:30 ಆಲ್ಮೋಸ್ಟ್ ಎಲ್ಲರೂ 10:30 ತನಕ ಕೊಡ್ತಾರೆ. ನಮಗೆ ನೆಕ್ಸ್ಟ್ ಈಗ ಜಾಸ್ತಿ ಇರುವಾಗ ಸೆಕೆಂಡ್ ಟ್ರಿಪ್ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಮಾಡ್ತೇವೆ. ಅವರಿಗೆ ಒಂದು ಆಪ್ಷನ್ ಉಂಟು. ಅದೇ ಅಂದ್ರೆ ಬೆಳೆ ಜಾಸ್ತಿ ಇದ್ದಾಗ ಅವರಿಗೂ ಕಷ್ಟ ಆಗ್ತದೆ 10:30 ಒಳಗೆ ಕಟ್ಲಿಕ್ಕೆ. ಹೌದು. ಅವರಿಗೆ ಮತ್ತೊಮ್ಮೆ ತಗೊಳ್ತೀರಾ ಅಲ್ವಾ? ತಗೊಳ್ತೇನೆ. ಮಧ್ಯಾಹ್ನ ನಂತರ ಕೆಲವ್ರದ್ದು ಬರ್ತದೆ, ಅದನ್ನ ನಾನು ಮಾರ್ಕೊಳ್ಳಿಕ್ಕೆ. ನಿಮ್ದು ಹೂವಿನ ಅಂಗಡಿಗೆ ತಕೊಂಡು ಹೋಗ್ತೀರಾ? ಈಗ ಹೇಗೆ ನಡೀತಾ ಇದೆ? ಈಗ ಖುಷಿ ಇದೆಯಾ ಈ ಒಂದು ಫೀಲ್ಡ್ ಅಲ್ಲಿ? ಖುಷಿ ಇದೆ. ಮತ್ತೆ ತುಂಬಾ ರೈತರು ಬೆಳೆ ಜಾಸ್ತಿ ಆಗ್ತಾ ಹೋಗಿದ್ದಾರೆ. 10 ಗಿಡ ಇದ್ದವರೆಲ್ಲ 100 ಗಿಡ ಮಾಡ್ಕೊಂಡಿದ್ದಾರೆ ಈಗ. ಅಂದ್ರೆ ಮಾರುಕಟ್ಟೆ ಒಂದು ಒಳ್ಳೆ ಇದ್ದಾಗ ಅಂದ್ರೆ ಅವರಿಗೂ ಕೂಡ ಇಂಟ್ರೆಸ್ಟ್ ಬರ್ತದೆ, ಹೆಚ್ಚು ಗಿಡ ಮಾಡ್ಬೇಕು, ಹೆಚ್ಚು ಇಳುವರಿಯನ್ನ ಪಡಿಬೇಕು ಅಂತ ಅಲ್ವಾ? ಹೌದೌದು. ಹೀಗೆ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಚೆಂಡನ್ನು ಮಾಡಿ ತಂದು ಕೊಡ್ತಾರೆ ಅಲ್ವಾ? ಅಟ್ಟೆ ನೋಡಿ, 4 ಚೆಂಡು ಸೇರಿ ಒಂದು ಅಟ್ಟೆ ಇರ್ತದೆ. ಹಾಗೆ ಇದು ಎಲ್ಲಿಂದ ಬಂದಿದ್ದು? ಕೃಷಿಕರು ತಂದಿದ್ದು? ಗೋಪಾಲ್ ಅಂತ ಒಬ್ಬರದ್ದೇ 4 ಕಟ್ಟೆ ತನಕ ಬರ್ತದೆ. ಹಾಗೆ ಹೀಗೆ ಪ್ರತಿಯೊಬ್ಬರು ಕೂಡ ತಂದು ಇಲ್ಲಿ ಕೊಡ್ತಾರಲ್ವಾ? ಈಗ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಹೂ? ಹೇಗೆ ಮಳೆಗಾಲದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇರ್ತದೆ. ಪ್ರತಿ ಸಲ ಹಾಗೆ ಮಳೆಗಾಲದಲ್ಲಿ ಇಳುವರಿ ಇರುವುದಿಲ್ಲ. ಹೂ ಕೂಡ ಚಿಕ್ಕದು ಈಗ ಕಂಪೇರ್ ಮಾಡಿದ್ರೆ ಅಲ್ವಾ? ಏಪ್ರಿಲ್ಗೆ ಕಂಪೇರ್ ಮಾಡಿದ್ರೆ ಈಗ ಹೂ ಚಿಕ್ಕದಾಗಿದೆ ಅಲ್ವಾ? ಪಾಟಲ್ ಬರುವ ಗಿಡಗಳೆಲ್ಲ ಸ್ವಲ್ಪ ಒಳ್ಳೆ ಬರ್ತದೆ, ದೊಡ್ಡ ದೊಡ್ಡ ಗಿಡ ಹೂ ಬರ್ತದೆ. ನೆಲಕ್ಕೆ ಹಾಕಿರೋದು ಸ್ವಲ್ಪ ಮಳೆ ಜಾಸ್ತಿ ಆಗಿ ಸಣ್ಣ ಮಟ್ಟ ಬರ್ತದೆ. ಹಾಗೆ. ಥ್ಯಾಂಕ್ ಯು ಸರ್. ಮಂದಾರ್ತಿ, ಕೊಕ್ಕರ್ಣೆ ಹೀಗೆ ಕೆಲವೊಂದು ಕಡೆ ಮಲ್ಲಿಗೆ ಕಟ್ಟೆಯನ್ನ ಮಾಡಿ ಮಲ್ಲಿಗೆ ಕೃಷಿಕರು ಬೆಳೆದಂತಹ ಹೂವಿಗೆ ಒಳ್ಳೆಯ ಒಂದು ದರ ಸಿಗುವಲ್ಲಿ ನೆರವಾಗಿರುವ ಜೀವನ್ ಬೈದಬೆಟ್ಟು ಇವರಿಗೆ ಕೆಲವೊಂದು ಪ್ರಶಸ್ತಿಗಳು ಕೂಡ ದೊರಕಿದೆ. ಭಾಸ್ಕರ, ನಾವಿಲ್ಲಿ ಮಲ್ಲಿಗೆ ಕಟ್ಟೆ ಮಾಡಲಿಕ್ಕೆ 5 ಜನ ಒಟ್ಟು ಸೇರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಒಂದು ನಾನು ಸುಮತಿ, ಚಂದ್ರ, ಹಾಗೆ ಸುಜಾತ.
ಇದಕ್ಕೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಜೀವನ್ ಅವ್ರನ್ನ ಹಾಕೊಂಡಿದ್ದೀವಿ. ಜೀವನ್ ಅವರಿಗೆ ಫಸ್ಟಿಗೆ ಏನು ಇನ್ಕಮ್ ಏನು ಇರಲಿಲ್ಲ, ಸಾಧಾರಣ ಇಳುವರಿ ಎಲ್ಲ ಸ್ವಲ್ಪ ಕಡಿಮೆ ಇದ್ದಿತ್ತು, ಬೆಳೆಗಾರರ ಸಂಖ್ಯೆನೂ ಕಡಿಮೆ ಇದ್ದಿತ್ತು. ಆಮೇಲೆ ಬರ್ತಾ ಬರ್ತಾ ಜೀವನ್ ಅವ್ರು ಏನು ಮಾಡಿದರು, ಎಲ್ಲ ಬೆಳೆಗಾರನ ಭೇಟಿಯಾಗಿ, ಇಲ್ಲೆಲ್ಲ ಮಲ್ಲಿಗೆ ಬೆಳೆಗಾರರಿದ್ರು ಅಲ್ಲೆಲ್ಲ ಭೇಟಿಯಾಗಿ ಬೆಳೆಗಾರರ ಸಂಖ್ಯೆಯನ್ನು ಜಾಸ್ತಿ ಮಾಡಿ, ಹೂವನ್ನು ಜಾಸ್ತಿ ಮಾಡಿ, ಆಮೇಲೆ ಕಟ್ಟೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಜೀವನ್ ಅವರೇ ಕಾರಣಕರ್ತರಾದರು. ಆಮೇಲೆ ನಾವೆಲ್ಲ ಅವನಿಗೆ ಸಪೋರ್ಟ್ ಆಗಿ ನಿಂತಿದ್ದೇವೆ. ಹಾಗಾಗಿ ಇಲ್ಲಿಯ ತನಕ ಜೀವನ್ ಅವರು ಸಾಧಾರಣ ಒಂದು 300 ಜನ ಬೆಳೆಗಾರನ ಒಟ್ಟು ಹಾಕಿ ಮಲ್ಲಿಗೆ ಬೆಳೆಯನ್ನು ಮಾರ್ಕೆಟ್ ದರ ಸಿಗುವ ಹಾಗೆ ಮಾಡಿ ಎಲ್ಲ ಬೆಳೆಗಾರರಿಗೂ ಅನುಕೂಲ ಆಗುವ ಹಾಗೆ ಮಾಡಿದವರೇ ಜೀವನ ಅಂತ ಹೇಳ್ಬೋದು. ಜೀವನ್ ಅವರೇ, ನಾವು ಮತ್ತೆ ಅದ್ರ ಬಗ್ಗೆ ಹೇಳಲಿಕ್ಕಿಲ್ಲ. ಮತ್ತು ಈಗ ಬರ್ತಾ ಬರ್ತಾ ಹೂಗಳ ಸಂಖ್ಯೆ ಜಾಸ್ತಿಯಾಗಿ, ಕೃಷಿಕರ ಸಂಖ್ಯೆ ಜಾಸ್ತಿ ಆಗಿದೆ ಕೃಷಿಕರ ಅಲ್ವಾ? ಸಂಖ್ಯೆನೂ ಜಾಸ್ತಿಯಾಗಿ ಇನ್ಕಮ್ ಒಳ್ಳೆಯದಾಗ್ತದೆ. ನಾವೆಲ್ಲ ಸ್ವಂತ ಮನೆ ಮಾಡಿದ್ದೇವೆ ಇದರಲ್ಲಿ. ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಮು ಒಳ್ಳೆ ಎಜುಕೇಶನ್ ಎಲ್ಲ ಕೊಡ್ತಾ ಇದ್ದೇವೆ. ನನ್ನ ಮಕ್ಕಳೆಲ್ಲ ಒಳ್ಳೆ ಎಜುಕೇಶನ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಎಲ್ಲರೂ ಹಾಗೆ ಪ್ರತಿಯೊಬ್ಬರು ಒಳ್ಳೆ ರೀತಿಯಿಂದ ಡೆವಲಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಈಗ ಮಾಡಿದ್ದೇವೆ ಮಲ್ಲಿಗೆ ಕಟ್ಟೆಯನ್ನು. ಮತ್ತೇನಿಲ್ಲ. ಧನ್ಯವಾದ ಸರ್. ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರು ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರು ಕಷ್ಟಪಟ್ಟು ಮಾಡಿದಂತಹ ಮಲ್ಲಿಗೆ ಬೆಳೆಗೆ ಸರಿಯಾದ ಒಂದು ಬೆಲೆ ಸಿಗದೇ ಇದ್ದಾಗ ನಿರಾಸೆಗೊಂಡು ಮಲ್ಲಿಗೆ ಕೃಷಿ ಮಾಡುವುದನ್ನೇ ನಿಲ್ಲಿಸಿದವರು ಹಲವಾರು ಜನರಿದ್ದಾರೆ. ಆದರೆ ಈ ಊರಿನ ಒಂದು ವಿಷಯವನ್ನು ಕೇಳಿದಾಗ ಅವರು ಬೆಳೆದಂತಹ ಮಲ್ಲಿಗೆಗೆ ಬೆಲೆ ಸಿಗದೇ ಇದ್ದಾಗ ಅವರೆಲ್ಲರೂ ಒಗ್ಗೂಡಿ ಒಂದು ಕಟ್ಟೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಬೆಳೆದಂತಹ ಬೆಳೆಗೆ ಒಳ್ಳೆಯ ಒಂದು ಮೌಲ್ಯ ಸಿಗುವಂತೆ ಮಾಡಿಕೊಂಡಿದ್ದಾರೆ. ಹಾಗೆ ನನಗೆ ಕಮೆಂಟಲ್ಲಿ ಹಲವಾರು ಜನರು ಹೇಳ್ತಾ ಇರ್ತಾರೆ, ನಮಗೆ ಮಾರುಕಟ್ಟೆಯ ವ್ಯವಸ್ಥೆ ಇಲ್ಲ ಅಂತ. ಹಾಗಾಗಿ ಈ ವಿಡಿಯೋ ಅವರಿಗೆಲ್ಲರಿಗೂ ಕೂಡ ಸ್ಫೂರ್ತಿ ಆಗಬಹುದು ಅಂತ ಅಂದ್ಕೊಳ್ತೇನೆ. ನೀವು ಕೂಡ ಇದೇ ರೀತಿಯಾಗಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು, ಅಥವಾ ಇವರ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಅವರಿಂದ ಸಹಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಅದಲ್ಲದೆ ನೀವು ಈ ಊರಿನ ಆಸುಪಾಸಿನಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿದ್ದಲ್ಲಿ ಇವರ ಕಟ್ಟೆಗೆ ನೀವು ಮಲ್ಲಿಗೆ ಹೂವನ್ನು ನೀಡಿ ಒಳ್ಳೆಯ ಒಂದು ಬೆಲೆಯನ್ನು ನಿಮ್ಮ ಹೂವಿಗೆ ನೀವು ಪಡೆದುಕೊಳ್ಳಬಹುದು. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.